ಕಾರ್ತಿಕ್, ಗಿಫ್ಟ್ ಹೇಗಿದೆ ಅಂತ ಹೇಳಲೇ ಇಲ್ಲ. ಯಾ, ಇಟ್ಸ್ ನೈಸ್. ಏನು ಬರೀ ನೈಸಾ? ಡೈಮಂಡ್ ರಿಂಗ್ ಅದು. 3 ಲಕ್ಷ ರೂಪಾಯಿ ಕೊಟ್ಟು ನಿನ್ಗೋಸ್ಕರ ತಂದಿದ್ದೀನಿ. ಇಂಥ ಪ್ರೈಸ್ಲೆಸ್ ಗಿಫ್ಟ್ನ ಬರೀ ನೈಸ್ ಅಂತ ಹೇಳ್ತಿದ್ಯಾ? ನಿಶಾ, ಇದ್ರ ಪ್ರೈಸ್ 3 ಲಕ್ಷ ಅಂತ ನೀನೇ ಹೇಳಾದ್ಮೇಲೆ ಇದು ಪ್ರೈಸ್ಲೆಸ್ ಹೇಗಾಗುತ್ತೆ? ವೆಲ್ ಸೆಡ್ ಕಾರ್ತಿಕ್. ಸರಿ ಸರಿ, ನಾನು ಎಲ್ರಿಗೂ ಸ್ವೀಟ್ ತೊಗೊಂಡು ಬರ್ತೀನಿ. ಕಾರ್ತಿಕ್, ನಿನ್ನ ಪ್ರಕಾರ ಪ್ರೈಸ್ಲೆಸ್ ಗಿಫ್ಟ್ ಅಂದರೆ ಯಾವುದು? ನಿಶಾ, ಪ್ರೈಸ್ಲೆಸ್ ಗಿಫ್ಟ್ ಅಂದರೆ ದುಡ್ಡು ಕೊಟ್ಟು ತರೋದಲ್ಲ, ಪ್ರೀತಿ ತುಂಬಿಕೊಡೋದು. ನನ್ನ ಹುಡುಗಿ ನನಗೆ ತಂದು ಕೊಡ್ತಾಳಲ್ಲ, ಅದು ಖಂಡಿತ ಪ್ರೈಸ್ಲೆಸ್ ಆಗಿರುತ್ತೆ. ಕಾರ್ತಿಕ್, ಬರೋರೆಲ್ಲ ಬಂದಾಯ್ತಲ್ಲ, ಕೇಕ್ ಕಟ್ ಮಾಡೋ. ಅಪ್ಪ, ಅದು ಮುಖ್ಯವಾದವರೊಬ್ರು ಬರಬೇಕಾಗಿತ್ತು, ಅದಕ್ಕೆ ಕಾಯ್ತಾ ಇದ್ದೀನಿ. ಅಮ್ಮ, ನಿಂಗೊಂದು ವಿಷಯ ಗೊತ್ತಾ? ವಿಷಯನಾ? ಏನೇ ಅದು? ಮುಖ್ಯವಾದವರ ಈ ಕಡೆ ಬಾಮ್ಮ. ಯಾರು ಅದು? ಅದು ಹೇಳು. ಅಪ್ಪ, ಯಾರು? ಅದು ದಿವ್ಯಾ ಚಿಕ್ಕಿ. ಓ, ಏನೋ ದಿವ್ಯಾ ಬರ್ತಾ ಇದ್ದಾಳ? ಏನಂದೆ? ಹೂಮ್ಮ, ಆ ದಿವ್ಯಾ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾಳಂತೆ. ಅಲ್ಲಮ್ಮ, ಮದ್ವೆಗೆ ಮುಂಚೆನೆ ನಮ್ಮ ಮನೆಗೆ ಬರೋ ಧೈರ್ಯ ಮಾಡಿದಾಳಂದ್ರೆ ಅವಳಿಗೊಂಚೂರು ಈ ಆಚಾರ ಸಂಪ್ರದಾಯದ ಬಗ್ಗೆ ಗೊತ್ತೇ ಇಲ್ಲ ಅಂತ ತಾನೇ ಅರ್ಥ. ಅದು ಅಲ್ಲದೆ ಅವ್ರ ಅಮ್ಮ ಅಜ್ಜಿನಾದ್ರೂ ಒಂಚೂರು ಬುದ್ಧಿವಾದ ಹೇಳ್ಬೇಕಿತ್ತಲ್ವ ಅವ್ರಿಗೆ. ಅಲ್ಲ ಅಣ್ಣ, ಅದಕ್ಕೆ ತಾನಾಗೆ ಬರ್ತಿದಾರೋ ಇಲ್ಲ ನೀನ್ ಬರಕ್ ಹೇಳಿದ್ಯೋ? ಏನು ಒಳ್ಳೆ, ಆ ಹುಡುಗಿಗೆ ಅಷ್ಟು ಧೈರ್ಯ ಎಲ್ಲಮ್ಮ ಬರುತ್ತೆ? ಇವನೇ ಏನೋ ಹೇಳಿ ಕಳಿಸಿರ್ತಾನೆ, ಕಳ್ಳ. ಅಪ್ಪ, ಎಷ್ಟೊತ್ತಿಗೆ ಬರ್ತಿದ್ದಾಳಪ್ಪ ಆ ನಿನ್ ರಾಣಿ? ಒಂದು ವೇ ಚಿಕ್ಕಿ, ಇನ್ನೇನು ಬಂದ್ಬಿಡ್ತಾಳೆ ನೋಡ್ರಿ. ದಿವ್ಯಾ, ದಿವ್ಯಾ, ನೀನು ಕನ್ಸು ಕಾಣ್ತಿದ್ಯಾ? ಕನ್ಸು ಕಾಣೋ ಕಾಲ ಮುಗೀತು. ಇನ್ನೇನಿದ್ರು ಕನ್ಸನ್ನ ನನ್ಸ್ ಮಾಡೋ ಕಾಲ. ನೀನು ನಿಜವಾಗ್ಲೂ ಲಕ್ಕಿ ಕಣೆ. ಇದು ಲಕ್ಕಲ್ಲ, ಮೊದಲಿಂದ ಬಂದಿರೋ ಸಂಬಂಧಗಳನ್ನ ತಪ್ಪಿಸಿರೋ ಬ್ರಿಲಿಯನ್ಸ್. ಈ ಮನೆಗೆ ಮಾಡಿರೋ ಡೆಕೋರೇಷನ್ ಖರ್ಚಲ್ಲೇ ನಮ್ಮ ಮುರ್ಕ್ಲು ಮನೆ ಅಂತ 3 ಮನೆನ ಕೊಂಡ್ಕೋಬೋದು. ದಿವ್ಯಾ, ತಪ್ಪಾಗಿ ಮಾತಾಡ್ತಿದ್ಯಾ. ಇವ್ರು ಶ್ರೀಮಂತರೇ ಇರ್ಬೋದು, ಆದರೆ ನೀನು ಆಡಿ ಬೆಳೆದ ಮನೆಗೆ ಅವಮಾನ ಮಾಡ್ತಿದ್ಯಾ. ಅದು ನಿಮ್ಮ ಮನೆ ಕಣೆ. ನನ್ನ ಮನೆನ? ಇನ್ಮೇಲೆ ಏನಿದ್ರು ಇದೇ ನನ್ನ ಮನೆ. ಅಯ್ಯೋ, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಬನ್ನಿ ಹೋಗೋಣ.
ಅಪ್ಪ ಬಲಗಾಲಿಟ್ಟು ಒಳಗೆ ಬಾಮ್ಮ. ಅದಕ್ಕೆ ವೆಲ್ಕಮ್. ಬನ್ನಿ. ನಿಂತ್ಕೋ. ಯಾಕೆ ಸೀತಾ? ನೀವು ಸುಮ್ಮನೆ ಇರಿ. ಮದುವೆ ಆಗೋಕ್ಕೂ ಮುಂಚೆ ಹಾಗೆ ಕರ್ಕೊಂಬರ್ತೀಯೇನೋ? ಅಮ್ಮ ಏನಮ್ಮ ಇದು? ಅವಳು ಏನ್ ಅನ್ಕೊಳ್ಳೋದು? ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು. ಅಮ್ಮ ಊರ್ಮಿಳಾ, ಸುಮ್ಮನೆ ಇರ. ಅಯ್ಯೋ, ಏನತ್ಗೆ ನೀವು ಒಳ್ಳೆ ಸಿನಿಮಾ ರೇಂಜಲ್ಲಿ ಟ್ವಿಸ್ಟ್ ಕೊಟ್ರಿ. ಮನೆಗೆ ಮೊದಲನೇ ಸಲ ಬರ್ತಿದ್ಯಾ, ಬಲ್ಗಾಲಿಟ್ಟು ಒಳಗೆ ಬಾಮ್ಮ. ಅಲ್ಲ ಡರ್ಲಿಂಗು, ನಿಮ್ಮ ಅಮ್ಮ ನಮ್ಮ ಕಡೆ ಪ್ಲೇಯರ್ ಅನ್ಕೊಟ್ರೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿಬಿಟ್ರು. ಸ್ವಲ್ಪ ಸುಮ್ಮನಿರ್ತೀಯ ನೀನು? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಹ್ಯಾಂಡಲ್ ಮಾಡ್ತೀನಿ. ಒಳ್ಳೇದಾಗಲಿ ನಮ್ಮ. ಅಯ್ಯೋ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ, ಒಳ್ಳೇದಾಗಲಿ. ಅಯ್ಯೋ ಇರ್ಲಿ ಎದ್ದೇಳಮ್ಮ. ಏನಮ್ಮ ನೀನು? ಅರೆ ಅಣ್ಣ, ನೋಡಲ್ಲಿ ಕಾರ್ತಿಕನ ಕಾಲು ನೆಲದಿಂದ 4 ಕಡೆ ಮೇಲೆ ಹಾರ್ತಾ ಇದೆ. ಕಾಲಿನ ಮೇಲಲ್ವೋ, ಅವನೇ ತೇಲ್ತಾ ಇದ್ದಾನೆ. ಕಾರ್ತಿಕ್, ದಿವ್ಯಾ ಮೊದಲನೇ ಸಲ ಮನೆಗೆ ಬಂದಿದ್ದಾಳೆ, ಅವಳಿಗೆ ಮನೆಯೆಲ್ಲ ತೋರಿಸು. ಹೋಗು ಹೋಗು ಪುಟ್ಟ, ಕರ್ಕೊಂಡು ಹೋಗಪ್ಪ. ಹೋಗಮ್ಮ ದಿವ್ಯಾ. ಹೋಗು. ಬನ್ನಿ.